ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. JDSನಿಂದ ರಾಜುಗೌಡ ಅವರು ಇದ್ದಾರೆ. ಗೌಡ್ರೆ, ನಾವು ಈ ಆಟಕ್ಕಿಲ್ಲ ಅಂತೀರಾ? ಅಲ್ಲ, BJP ಅವ್ರ ಹೋರಾಟ ಅವ್ರೇನೋ ಮಾಡ್ಕೊತಿದ್ದಾರೆ ಸರ್, ನಾವು ಯಾವಾಗ ಬಿಡದಿದ್ದು ಬರ್ತಾರೋ ಹೋರಾಟಕ್ಕೆ ಅಂತ ಕಾಯ್ತಾ ಇದ್ದೀವಿ ಅಂತ. ಇಲ್ಲ ಅಜಿತ್, ಈ ರಾಜ್ಯದ ಒಬ್ಬ ಜನತೆಯಾಗಿ ಯೋಚನೆ ಮಾಡಬೇಕಾಗ್ತದೆ. ನಾವು ಮೊಟ್ಟ ಮೊದಲನೇದಾಗಿ ನೀವು ಶಾಸನ ಸಭೆ ನೋಡೋಕ್ಕೂ ಮುಂಚೆ ಈ ರಾಜ್ಯದ ಜನತೆ ನಾವು ಬಯಸೋದೇನು? ನಮ್ಮ ತೆರಿಗೆ ಹಣ, ನೂರಾರು ಕೋಟಿ ತೆರಿಗೆ ಹಣ ನಿಮಗೋಸ್ಕರ ವ್ಯಯ ಆಗ್ತಾಯಿದೆ. ಅಷ್ಟೊಂದು ಹಠ ಯಾಕೆ? ಕಾಂಗ್ರೆಸ್ ಪಕ್ಷದಲ್ಲಿ ನಾಗೇಂದ್ರನ್ ಬಿಟ್ಟರೆ ST ಜನಾಂಗದಿಂದ ಇನ್ನೊಬ್ಬರು ಲೀಡ್ರ್ ಯಾರು ಕಾಣ್ತಾ ಇಲ್ವಾ? ಇಷ್ಟು ದಿನ ಇಷ್ಟೆಲ್ಲ ಹೋರಾಟ ಮಾಡಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಬ್ಬ ಮುಖ್ಯಮಂತ್ರಿ, ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಚರ್ಚೆ ಮಾಡಿದ್ರೆ, ಎಲ್ಲೋ ಒಂದು ರೈಲ್ವೆ ಆಕ್ಸಿಡೆಂಟ್ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಖುದ್ದು ತಾವಾಗ ರಾಜೀನಾಮೆ ಕೊಟ್ಟರು. ಅಂತ ಕಾಲ ಮುಗ್ದಿರ್ಲಿ ಅಂದ್ರೆ ಅದನ್ನ ಇಟ್ಕೊಂಡೇ ತಾನೇ ನೀವು ಬರ್ತಾ ಇರೋದು, ಕಾಂಗ್ರೆಸ್ ಹೆಸರು ಹೇಳ್ಕೊಂಡೇ ತಾನೇ ಬರ್ತಾ ಇರೋದು. ಅಂತ ಪಕ್ಷದಲ್ಲಿ ನೀವು ಚರ್ಚೆ ಮಾಡುವಂಥ ವಿಚಾರಕ್ಕೆ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನಲ್ಲೇ ಇಟ್ಕೊಂಡಿರುವಂಥವ್ರು ಆನ್ ದ ಫ್ಲೋರ್ ಆಫ್ ಹೌಸ್ ಸಿದ್ದರಾಮಯ್ಯನವ್ರು ಒಪ್ಕೊಂತಾರೆ, ಹೌದು ಭ್ರಷ್ಟಾಚಾರ ಆಗಿದೆ ಅಂತ. ನಿಮ್ಮ SIT ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು SIT ಬಗ್ಗೆ ನೀವು ಕೇಂದ್ರ ಸರ್ಕಾರದಲ್ಲಿ CBI ನಡೆಸಬೇಕಾದ್ರೆ ನಿಮ್ಮ ವಿರುದ್ಧ BJP ಅದೇ ರೀತಿ ಆರೋಪ ಮಾಡ್ತು. ಆವಾಗ ನೀವು ಮಾಡಬೇಕಾದ್ರೆ ನಿಮ್ಮದು ಸರಿ ಅಂತೀರಿ, ಇವ್ರು ಮಾಡ್ಬೇಕಾದ್ರೆ ಇವ್ರು ಸರಿ ಅಂತೀರಿ. ಈಗ ನಿಮ್ಗೆ SIT ಅಂದರೆ SIT ಬಗ್ಗೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಜನ ಮಾತಾಡ್ತಾರೆ, ಈಗ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡ್ತಾರೆ. ನಿಮಗೆ ನೀವೇ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ಟಿದ್ದೀರಿ. ಈಗ ನಾವೇ ಚರ್ಚೆ ಮಾಡಿದ್ವಿ ಇದೇ ಪ್ಯಾನಲ್, ಸಾಕಷ್ಟು ವಿಚಾರಗಳನ್ನ ಈ ಪ್ರಕರಣದ ಬಗ್ಗೆನೇ ಸಾಕಷ್ಟು ಚರ್ಚೆ ಮಾಡಿದ್ವಿ. 89 ಕೋಟಿ ಒಂದು ಸರ್ಕಾರದ ಅಕೌಂಟಿಂದ ಎಲ್ಲೆಲ್ಲೋ ಹೋಗ್ತದೆ ಅಂದರೆ ಮಂತ್ರಿಗಳ ಜವಾಬ್ದಾರಿ ಇಲ್ವಾ? ಜನಪ್ರತಿನಿಧಿನ ಜನ ನೋಡ್ತಾ ಇದ್ದಾರೆ ನಮ್ಮನ್ನು, ನಾವು ಮಾತಾಡ್ತಾರೆ ಜನಕ್ಕೆ ಉತ್ತರ ಕೊಡಬೇಕಾಗಿದೆ. ಜನ ನೋಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ನಿಮಗೆ ಒಂದು ಕನಿಷ್ಠ ಸೌಜನ್ಯತೆ ಇಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಇದಿಲ್ವಾ? 5-6 ದಿನದಿಂದ ಕಲಾಪ ನಡೀತಾ ಇಲ್ಲ ಅಂತ ಹಠ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ? ಇನ್ನೊಬ್ರು ST ನಾಯಕರು ಇಲ್ವೇ ಇಲ್ವಾ? ನಾನು ಕೇಳೋದಿಷ್ಟೇ, ಅವರೇ ಬೇಕು, ಆ ಖಾತೆಗೆ ಅವರೇ ಬೇಕು. ಅಷ್ಟೊಂದು ಬೇಜವಾಬ್ದಾರಿತನ ತೋರಿಸಿದ್ದಾರೆ. 89 ಕೋಟಿ ಆಚೆ ಹೋಗಿದೆ, ಜನಸಾಮಾನ್ಯನ ಹಣ, ತೆರಿಗೆ ಹಣ ಆಚೆ ಹೋಗಿದೆ. ಏನು ಗೊತ್ತಿಲ್ಲದಂಗೆ ಕೂತಿದ್ದೀರಿ ನೀವು, ನಿಮ್ಮಷ್ಟಕ್ಕೆ ನೀವು ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ಟಿದ್ದೀರಿ. ಫಿನಾನ್ಸ್ ಮಿನಿಸ್ಟರ್ ಬೆನಿಫಿಟ್ ಆಫ್ ಡೌಟ್ ಕೊಡನ್ರಿ, ಮಿನಿಸ್ಟರ್ ಗೊತ್ತೇ ಇಲ್ದಂಗೆ ಆಗ್ಬಿಡ್ತು. ಮತ್ತೆ ಹೆಂಗ್ರಿ ಸರ್? ಅಲ್ಲ, ಒಂದು ನಿಮಿಷ ರಮೇಶ್ ಬಾಬು ಅವರೇ, CBI ಚಾರ್ಜ್ ಶೀಟ್ ಹೇಳ್ತಾ ಇದೆ ಸರ್, ಇಲ್ಲಿಂದ 18 ಅಕೌಂಟಿಗೆ ಹೈದರಾಬಾದಿಗೆ ಹೋಯಿತು, ಅಲ್ಲಿಂದ 600 ಬೇರೆ ಬೇರೆ ಅಕೌಂಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿ ಕೆಲವು ಕಡೆ ದುಡ್ಡಿನ ರೂಪದಲ್ಲಿ, ಕೆಲವು ಕಡೆ ಬಂಗಾರದ ರೂಪದಲ್ಲಿ ಆ ದುಡ್ಡನ್ನು ತಗೊಂಡ್ರು. ಕಾರುಗಳನ್ನು, ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡ್ತು. ಒಂದು ಕಾರನ್ನು ನಾಗೇಂದ್ರ ಅವರು ಬಳಸ್ತಾ ಇದ್ರು ಅಂತ. ಇಟ್ ಈಸ್ ಸ್ಟಿಲ್ ಡಿಫೆಂಡೆಬಲ್. ನಾಗೇಂದ್ರ ಅವರು ಕಾರ್ ಬಳಸ್ತಾ ಇದ್ದ ಅನ್ನೋದು ಐ ಆಮ್ ನಾಟ್ ಶೋರ್, ನನಗೆ ಮಾಹಿತಿ ಇಲ್ಲ. ಒಂದು ಅದು ಬಿಟ್ಟರೆ ನೀವು ಹೇಳಿದ ಯಾವ ಅಂಶನೂ ಡಿಸ್ಪ್ಯೂಟೇ ಮಾಡಲ್ಲ. ಇದು ನಾವು ಕೊಟ್ಟಿರೋ ಉತ್ತರದಲ್ಲೇ ಇದೆ. 84 ಕೋಟಿ ಇವ್ರೇನು ಅಲಿಗೇಷನ್ ಇದೆ, 84 ಕೋಟಿನಲ್ಲಿ 79 ಕೋಟಿ ರಿಕವರಿ ಆಗಿದೆ. ಅದರಲ್ಲಿ 17 ಕೋಟಿ ಅಮೌಂಟು ಫ್ರೀಸ್ ಆಗಿದೆ. 4 ಕೋಟಿ 50 ಲಕ್ಷ 60 ಲಕ್ಷ ರೂಪಾಯಿ ಮಾತ್ರ ರಿಕವರಿಗೆ ಬಾಕಿ ಇರ್ತಕ್ಕಂಥದ್ದು. ನೀವು ಹೇಳಿದ್ದು ಯಾವುದನ್ನು ಡಿಸ್ಪ್ಯೂಟ್ ಮಾಡಲ್ಲ. ಬೇರೆ ಬೇರೆ ಅಕೌಂಟ್ಗೆ ಹೋದಂಥದ್ದು, ಅವರು ಗೋಲ್ಡ್ ಪರ್ಚೇಸ್ ಮಾಡಿದ್ದು, ಅವ್ರ ಅಕೌಂಟ್ಗಳಿಗೆ ಹಂಚ್ಕೊಂಡಿರ್ತಕ್ಕಂಥದ್ದು ಎಲ್ಲ ಡೀಟೇಲ್ಸ್ ಇನ್ ಡೀಟೇಲ್ ರಿಪ್ಲೈ ಕೊಟ್ಟಿದ್ದಾರೆ. ಅದನ್ನೇ ಹೇಳಿದ್ದು. CT ರವಿ ಅವರು ಕೇಳಿದಿರೋಂಥ ಪ್ರಶ್ನೆಗೆ ನಮ್ಮ ST ಖಾತೆ ಸಚಿವರಾದಂಥ ರಘುಮೂರ್ತಿರವರು ಪಿನ್ ಟು ಪಿನ್ ಆನ್ಸರ್ ಕೊಟ್ಟಿದ್ದಾರೆ. ಟೋಟಲ್ 22 ಪೇಜಸ್. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್, ನನ್ನ ಸ್ನೇಹಿತರು ಹೇಳಿದ್ರು, ಯಾಕೆಂದರೆ ಅವ್ರ ಆರ್ಗ್ಯುಮೆಂಟ್ಸೇ ಕೇಳ್ತಾ ಇದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಇದು ಮತ್ತು ಯಾರೋ ರೈಲ್ವೆಗೆ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಪಾರ್ಟಿಯವರು ಅಂತೇಳಿ. ಹೌದು, ನಾನು ಒಪ್ಕೋತೀನಿ. ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಜನಾರ್ದನ್ ರೆಡ್ಡಿ 100 ಕೋಟಿ ಆರೋಪ ಮಾಡೋದ್ರಲ್ಲಿ ನೀವು ಯಾಕೆ ರಾಜೀನಾಮೆ ಕೊಡಲಿಲ್ಲ? ಚರ್ಚೆಗೆ ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ಮೇಲ್ಪಂಕ್ತಿ ಆಗ್ಬಿಟ್ಟಿದ್ದೀರಿ ಅವತ್ತು ರಾಜೀನಾಮೆ ಕೊಟ್ಟು. ಇವತ್ತು ನಾವು ಸಹ ಅದನ್ನು ಪಾಲನೆ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಅದು ಒಂದು ಕಡೆ. ಭಾಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಸರ್ ಈ ಕೇಸಲ್ಲಿ? ಸರ್, ಈಗ ಯಾರ್ದು ಮೇಲೆ ಏನೋ ಆರೋಪ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ ಸರ್, ಈ ಚಾರ್ಜ್ ಶೀಟ್ ತನಕ ಹೋಗಿರೋದ್ರಿಂದ ಬರ್ತಾ ಇದೆ ಅಷ್ಟೇ. ಚಾರ್ಜ್ ಶೀಟ್ ತನಕ ಹೋಗಿದೆ ಅಲ್ವಾ? 28/1/2019 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ್ ನಗರ ಬ್ಯಾಂಕಿನಲ್ಲಿ ನಿಗಮದ ಖಾತೆಯನ್ನು 28/1/2019 ಉಳಿತಾಯ ಖಾತೆಯನ್ನು ತೆರೆದಿರುತ್ತಾರೆ. ಯಾರು ಸರ್ ಚೀಫ್ ಮಿನಿಸ್ಟರ್ ಅವಾಗ? 28/1/2019 ಹೇಳ್ಬೇಕು JDSನವರು. ನೀವು ಹಂಗಾರೆ ನೀವು ಇನ್ವಾಲ್ವ್ಮೆಂಟಾ? ಕುಮಾರಸ್ವಾಮಿರವ್ರು ಮುಖ್ಯಮಂತ್ರಿ ಆ ಡೇಟ್ಗೆ 28/1/2019. ಹಂಗಾರೆ ನೀವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತಲ್ಲ. ಚರ್ಚೆ ಮಾಡ್ತವ್ರೆ ಅಕಾಡೆಮಿಕ್ ಆಗಿ, ಅದೆಲ್ಲೆಲ್ಲ ಹೋಗುತ್ತೆ. ನಾನು ಆ ಚರ್ಚೆಗೆ ಹೋಗಲ್ಲ. ಆರೋಪ ಬಂದಾಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಅಲ್ಲ. ಆರೋಪ ನಾವು ಮಾಡ್ಕೊಂಡಿರ್ತಕ್ಕಂಥ ಪ್ರಾಕ್ಟೀಸು ಎಲ್ಲಿ
ರುಜುವಾತಾಗುತ್ತೆ ಆ ಸಮಯದಲ್ಲಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಮುಂಚೆ ಇತ್ತು, ಅದಿಲ್ಲ ನಾನು ಹೇಳೋದಿಲ್ಲ. ಆರೋಪ ಬಂದಾಗ ರಾಜೀನಾಮೆ ಬಿಸಕ್ಕೆ ಹೋಗ್ತಾ ಇದ್ದಂಥದ್ದು, ಸದನದಲ್ಲಿ ಆ ಸಂದರ್ಭಗಳು ಬಂದಾಗ ಮಾಡೋಂಥದ್ದು ಎಲ್ಲ ನಿಜ. ರಮೇಶ್ ಬಾಬು ಅವರೇ, ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ಇದು ಆರೋಪಕ್ಕಷ್ಟೇ ಸೀಮಿತವಾಗಿರುವ ವಿಷಯ ಅಲ್ಲ. ಖಂಡಿತ ಒಪ್ಕೋತೀನಿ. ಇಡಿ ಅವರು ಇನ್ವೆಸ್ಟಿಗೇಷನ್ ನಡೆಸಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ರಾಜ್ಯಪಾಲರ ಹತ್ರ. ಇಡಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಬಿಟ್ಟಿದ್ದಾರೆ ರಾಜ್ಯಪಾಲರು. ಸಿಬಿಐನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ. ಇವೆಲ್ಲದರ ಮಧ್ಯೆ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಎಕ್ಸ್ಟೆಂಡೆಡ್ ಬೇಲ್ ಟು ಮಿಸ್ಟರ್ ನಾಗೇಂದ್ರ. ಹೌದು ಸರ್, ಅದು ತೀರ್ಮಾನ ಆಗಲಿ. ಈಗ ಇಡಿ ಅವರು ಹಾಕಿರೋ ಕೇಸಲ್ಲೆಲ್ಲ ಹೋದ್ರೆ ಇಡೀ ದೇಶದಲ್ಲಿ ವಿರೋಧ ಪಕ್ಷನ ಇಲ್ದಂಗೆ ಮಾಡೋಂಥದ್ದು ಇಡೀ ಉದ್ದೇಶ. ಅವ್ರು ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಇಡಿ ಅವರು, ಸಿಬಿಐನವರು. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಈಶ್ವರಪ್ಪನವರು ರಾಜೀನಾಮೆ ಕೇಳಿ ತಗೊಂಡ್ರಲ್ರಿ, ಏನಾಗಿತ್ತು ಈಶ್ವರಪ್ಪನವ್ರ ಕೇಸ್ನಲ್ಲಿ? ಯಾರು ಈಶ್ವರಪ್ಪ ಅವರಲ್ಲ ಅಲಿಗೇಷನ್, ಯಾರು ಸೂಸೈಡ್ ಮಾಡ್ಕೊಂಡಿದ್ದು? ಕಾಂಗ್ರೆಸ್ನವ್ರು ಮಾಡ್ಕೊಂಡ್ರ? ಅವ್ರ ಪಾರ್ಟಿ ಚಂದ್ರಶೇಖರ್ ಬಿಜೆಪಿ ಅವರು ಸರ್, ಚಂದ್ರಶೇಖರ್ ಬಿಜೆಪಿ ಅವರ ವಿಟ್ನೆಸ್ ಏನೋ ಗೊತ್ತಿಲ್ಲ. ಈಶ್ವರಪ್ಪನ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಇತ್ತಲ್ಲ, ಅದು ಪಂಚನಾಮಗೆ ವಿಟ್ನೆಸ್ ಬೆಳಗಾವಿನಲ್ಲಿ ಕಾಂಟ್ರಾಕ್ಟ್ ಹೇಳ್ತಾನೆ, ಈಶ್ವರಪ್ಪನ ಹೆಸರು ಕೋರ್ಟ್ ಮಾಡಿ ಸೂಸೈಡ್ ಮಾಡ್ಕೊಂಡು ಡೆತ್ ನೋಟ್ ಬರ್ದಿರ್ತಾನೆ. ಅದು ಬೇರೆ. ನಾನು ಹಂಗಂತ ಅಲ್ಲ ಸರ್, ನಿಮ್ಗೆ ಅದಕ್ಕೆ ಹೇಳಿದಂಥದ್ದು ನಾನು. ನೀವು ಆ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಹೋಲಿಕೆ ಮಾಡೋದಾದ್ರೆ ಅಶೋಕ್ ರಾಜೀನಾಮೆ ಕೊಡಬೇಕು. ನೀವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಿಮ್ಮ ಕ್ಲರ್ಕ್ ತಗ್ಲಾಕೊಂಡಲ್ಲ 5 ಲಕ್ಷ ದುಡ್ಡು ತಗೊಂಡು ನೀವು ಓಡೋದ್ರಲ್ಲಿ ಎಲ್ಲಿ ಓಡೋದ್ರಿ? ನಿಮ್ಗೆ ಸುನೀಲ್ ಕುಮಾರ್ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಸರ್? ನಿಮ್ಮ ಮಾಡಿಕೊಳ್ತಾನೆ ಈಶ್ವರಪ್ಪನವ್ರು ರಾಜೀನಾಮೆ ಕೊಡ್ತಾರೆ. ಆ ಕೇಸಿಗೂ ಈ ಕೇಸಿಗೂ ಹೋಲಿಕೆ ಮಾಡಬೇಡಿ ಅಂತೀರಿ ನೀವು. ಈಶ್ವರಪ್ಪನವರು ಅಶೋಕ್ ಅವರ ಪಿ 5 ಲಕ್ಷ ತಗೊಂಡು ಸಿಕ್ಕಾಕೊಂಡಿದ್ದಕ್ಕೆ ಅಶೋಕ್ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಅಂತ ಕೇಳ್ತೀನಿ. ಈಶ್ವರಪ್ಪನವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ 2008ರಿಂದ 13 ಆಸ್ ಎ ಪವರ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಟ್ಟರು? ಆರೋಪ ಆಯ್ತು, ನಾವು ಕೇಳಿದ್ವಿ ಮೇಲೆ ಕೊಟ್ಟಿದ್ದಾರೆ ಸರ್. ಇದು ನೀವು ರಾಜೀನಾಮೆ ಕೊಡಬಾರ್ದು. ಈಶ್ವರಪ್ಪನ ರಾಜೀನಾಮೆ ಆರೋಪ ಬಂದಿತ್ತು, ಇವನ್ ಜೈಲಿಗೆ ಹೋಗಿ ಬಂದಿದ್ದಾನೆ. ಅವ್ರು ಸಹ ಅದಕ್ಕೆ ಈಶ್ವರಪ್ಪನ ಆರೋಪ ಬಂದು ರಾಜೀನಾಮೆ ಕೊಟ್ಟಿದ್ದು ಎಲ್ಲ ಮಾಡಿ ಚಂದ್ರಶೇಖರ್ ಕೊಲೆ ಮಾಡಿರುವಂತ ಚಂದ್ರಶೇಖರನ ಕೊಲೆ ಮಾಡಿರೋದು ಶಿವಮೊಗ್ಗದ ಚಂದ್ರಶೇಖರನ ಅವನನ್ನು ಕೊಲೆ ಮಾಡಿ ಅವನನ್ನು ಮತ್ ಮಂತ್ರಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರ ಕುಟುಂಬ ರಸ್ತೆಗೆ ಬಂದಿದ್ದಾರೆ. ಆರೋಪ ಬಂದಾಗ ನಿಮ್ಮ ಇವರೆಲ್ಲ ಹೆಂಗ್ ಮಾತಾಡ್ತಾರೆ? ರಮೇಶ್ ಬಾಬು ಅವರೇ, ಉಳಿದವರೆಲ್ಲರ ಬಗ್ಗೆ ಹೋಗ್ಲಿರಿ, ನನಗೆ ರಮೇಶ್ ಜಾರಕಿಹೊಳಿ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಇದು ಕಾಂಗ್ರೆಸ್ಸಿನ ರಮೇಶ್ ಜಾರಕಿಹೊಳಿ ಬಗ್ಗೆ ಸರ್, ರಮೇಶ್ ಜಾರಕಿಹೊಳಿ ಇರಲಿ ಸರ್, ಅರವಿಂದ್ ಲಿಂಬಾವಳಿ ಏನಿಲ್ಲ ಹೌಸಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಯಾರು ಅವ್ರ ಮೇಲೆ ಆರೋಪ ಮಾಡಿದ್ರು? ಹೆಂಗೆ ಕಾಂಗ್ರೆಸ್ನವ್ರು ಮಾಡಿದ್ರ? ಅದು ರಾಜಕಾರಣ ಬೇರೆ ಬೇರೆ ತೋರಲ್ ಸರ್. 40,000 ಕೋಟಿ ಆರೋಪ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರಲ್ಲ. ನೋಡಿ ಯತ್ನಾಳ್ ಅವರು ಯಾರು ಯಡಿಯೂರಪ್ಪನ ಮೇಲೆ 40,000 ಕೋಟಿ ಆರೋಪ ಮಾಡೋದಂಥವ್ರು ಪ್ರೂವ್ ಆಗದ ಮೇಲೆ ಇದೇನು ಪ್ರೂವ್ ಆಗಿದೆಯಾ? ಪ್ರೂವ್ ಆಗಿದೆಯಾ? ರಮೇಶ್ ಬಾಬು ಅವರೇ, ರಮೇಶ್ ಬಾಬು ನೀವು ಈ ಪ್ಯಾನಲ್ ನಲ್ಲಿ ಕಾಂಗ್ರೆಸ್ ರಮೇಶ್ ಬಾಬು ಅವರೇ, ರಮೇಶ್ ಬಾಬು ಅವರೇ, ಈ ಪ್ಯಾನಲ್ ನಲ್ಲಿ ನೀವು ಕಾಂಗ್ರೆಸ್ ಅನ್ನು ರಿಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀರಿ, ಆಡಳಿತ ಪಕ್ಷವನ್ನು ರಿಪ್ರೆಸೆಂಟ್ ಮಾಡಿಕೊಳ್ತಾ ಇದ್ದೀರಿ. ಐ ಅಂಡರ್ಸ್ಟ್ಯಾಂಡ್ ನೀವು ನಾಗೇಂದ್ರರ ರಾಜೀನಾಮೆ ವಿರುದ್ಧವೇ ಮಾತಾಡಬೇಕು, ಬಟ್ ಕೇಳ್ತಾ ಇರುವ ಜನರಿಗೆ ಸರಿ ಅನ್ನಿಸ್ಬೇಕು ವಾದ ಅನ್ನೋದಷ್ಟೇ ನನ್ನ ಕಳಕಳಿ. ಒಂದು ನಿಮಿಷ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ. ತಾವು ಹೇಳಿ ನಾನು ಹೇಳಿ ಜನ ಫ್ಯಾಕ್ಟರ್ನೇ ಅಕ್ಸೆಪ್ಟ್ ಮಾಡ್ತಾರೆ. ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ನಾನು ನಾಗೇಂದ್ರ ಅವರು ಯಾಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ನಾಗೇಂದ್ರ ಅವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ನಾವು ರಾಜೀನಾಮೆ ತಗೊಂಡಿದ್ದೀವಿ, ತಗೊಂಡಿಲ್ಲ ಅಂತ ಹೇಳಿಲ್ಲ. ನೀವು ನಿಮ್ಮ ಪ್ರಕರಣಗಳು ಏನು ಮಾಡಿದ್ದೀರಾ? ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ನೈತಿಕ ಶಕ್ತಿ ಕಳ್ಕೊಂಡಿದ್ದೀರಾ. ನೀವು ಯಾರು ಇವತ್ತು ಮಾತಾಡ್ತಾ ಇದ್ದೀರಾ ಬಿಜೆಪಿನಲ್ಲಿ, ನಿಮ್ಮ ಆಂತರಿಕ ಸಮಸ್ಯೆಗಳನ್ನ ಆಂತರಿಕ ಗುಂಪುಗಾರಿಕೆ ಮುಚ್ಕೊಳ್ಳೋದಕ್ಕೋಸ್ಕರ ನೀವು ನಾಗೇಂದ್ರ ಇಶ್ಯೂ ಇಟ್ಕೊಂಡಿದ್ದೀರಾ. ನಿಮ್ಮ ಅಶೋಕ್ ಮೇಲೆ ಆರೋಪ ಇದೆ, ನೀವು ರಾಜೀನಾಮೆ ಕೊಡಲಿಲ್ಲ. ಕೆಲವದಿ ನಾರಾಯಣಸ್ವಾಮಿ ಮೇಲೆ ಆರೋಪ ಇದೆ, ರಾಜೀನಾಮೆ ಕೊಟ್ಟಿಲ್ಲ. ಕಾರ್ಕಳ MLA ಸುನೀಲ್ ಕುಮಾರ್ ಮೇಲೆ ಆರೋಪ ಇದೆ, ರಾಜೀನಾಮೆ ಕೊಟ್ಟು ಈಗ ಬೇಲ್ ಮೇಲೆ ಬಂದಿದ್ದಾರೆ. ನೀವು ಚಾರ್ಜ್ ಶೀಟ್ ಆಮೇಲೆ ನೋಡೋದು. ಈಗ ಬೇಲ್ ಮೇಲೆ ಬಂದವರು ಭ್ರಷ್ಟಾಚಾರದ ಪ್ರಕರಣದಲ್ಲಿ ನಾನು ಹೇಳೋದು ನೋಡಿ, ಇದೇ ಮಂತ್ರಿಮಂಡಲದಲ್ಲಿ ಅವ್ರನ್ನ ರಾಜೀನಾಮೆ ತೆಗೆದುಕೊಂಡ್ರಿ. ಯಾಕೆ ತೆಗೆದುಕೊಂಡ್ರಿ? ಅವ್ರ ಮೇಲೆ ಆರೋಪ, ಗಂಭೀರವಾಗಿರ್ತಕ್ಕಂಥ ಆರೋಪಗಳಿವೆ, ಅವರು ಸಚಿವರಾಗಿ ಮುಂದುವರಿಬಾರ್ದು ಅನ್ನುವ ಕಾರಣಕ್ಕೋಸ್ಕರ ರಾಜೀನಾಮೆ ತೆಗೆದುಕೊಂಡ್ರು.
ಏನು ಬದಲಾಯ್ತು ಈಗ CBI ಚಾರ್ಜ್ ಶೀಟ್ ನಲ್ಲಿ ಇದೆ, ಇನ್ನೊಂದು ವರ್ಷಕ್ಕಾದ್ರೆ ಏನಾಗ್ತದೆ? ಗಡಬಡಿ ಇಲ್ಲ, ಯಾಕೆ ಒಂದು ನಿಮಿಷ, ತಗೋಬೇಕಿತ್ತು? ಯು ಆರ್ ರೈಟ್. ಯಾರು CBI ಚಾರ್ಜ್ ಶೀಟ್ ಹಾಕ್ಬಿಟ್ರೆ ರಾಜೀನಾಮೆ ಕೊಡೋದಾದ್ರೆ ಈ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಂದೇ ಸಲ ಮುಗಿಸ್ಬಿಡ್ತಾರೆ. ನಾನು ಇನ್ನೇನ್ ಮತ್ತೆ? CBI ಚಾರ್ಜ್ ಶೀಟ್ ನಲ್ಲಿ ರಿಯಲ್ ಆಗಿರ್ತಕ್ಕ ಈಗ ಚಂದ್ರಶೇಖರ್ ಡೆತ್ ನೋಟ್ ನಿಂದ ಈ ಪ್ರಕರಣ ಹೌದು ಸರ್, ಡೆತ್ ನೋಟ್ ಬಂದು ಏನ್ ಬದಲಾಯ್ತು ಒಂದು ವರ್ಷದಲ್ಲಿ? ಬದಲಾಗಿದೆ. SIT ಎನ್ಕ್ವೈರಿ ಆಗಿತ್ತು ಸರ್, SIT ತನಿಖೆ ಪ್ರಶಾಂತ್ ನಾಥ್ ಅವರೇ, ಒಂದು ನಿಮಿಷ, ಒಂದು ಸ್ಟ್ಯಾಂಡ್ ತಗೊಳ್ಳೋಣ. ನಾನು ಹೇಳ್ತಾ ಇರ್ತಕ್ಕಂಥದ್ದು CBI ಇವತ್ತು ಹೆಂಗೆ ವಿರೋಧ ಪಕ್ಷಗಳ ಮೇಲೆ ಕೇಸ್ ಆಗ್ತಾ ಇದೆ. ಸರ್, DK ಶಿವಕುಮಾರ್ ಆರೋಪನೆಲ್ಲ ತಗೊಂಡೋಗಿ ತಿಹಾರ್ ಜೈಲ್ಗೆ ಇಟ್ಟರು. ಯಾಕೆ? ರಾಜ್ಯಸಭಾ ಎಲೆಕ್ಷನ್ ಸಪೋರ್ಟ್ ಮಾಡೋರು ಅಂತ. ಇದು ನೀವು CBI ಉಪಯೋಗಿಸ್ಕೊತಾ ಇರ್ತಕ್ಕಂಥದ್ದು. ಹೊರಗಡೆ ಹೌದು ಸರ್, ಹೋಗಿದೆ ತಾನೇ. ಅಲ್ಲ ಸರ್, ನಾನು ಕೇಳೋದು ಒಂದು ನಿಗಮ ಮಂಡಳಿಯಿಂದ ಎಷ್ಟು ಅಕೌಂಟಿಗೆ ಜಿತ್ತದು? ಮೊದಲು 18, ಆಮೇಲೆ ಅಲ್ಲಿಂದ 600. 18 ಇಂದ 600 ಅಕೌಂಟಿಗೆ ದುಡ್ಡು ಹೋಗುತ್ತಂದ್ರೆ ಹೀ ಇಸ್ ಆನ್ಸರಬಲ್ ಫಾರ್ ದಟ್. CBI ಚಾರ್ಜ್ ಶೀಟ್ ಕೊಡುವಾಗ ಚಂದ್ರಸಪ್ಪ ಅವರೇ, CBI ಚಾರ್ಜ್ ಶೀಟ್ ಕೊಡುವಾಗ ಇದ್ರ ಜೊತೆಗೆ ಇನ್ನೊಂದು ಹಗರಣ ಹೊರಗೆ ಬರುತ್ತೆ. ಅವ್ರಿಗೆ 13,65 ಲಕ್ಷ ರೂಪಾಯಿ ಟೆಂಡರ್ ಕೊಟ್ಟು ಅದೇ ಕಂಪನಿಯಿಂದ ಸ್ವಂತ ತಂಗಿನೋ ಅಕ್ಕನೋ ತಂಗಿ ಗಂಡನೋ 1,20 ಲಕ್ಷ ಅಂತೆ. ಇನ್ನು ನೆಕ್ಕುಂಟಿ ನಾಗರಾಜ್ ಅಕೌಂಟಿಗೆ 5.5 ಕೋಟಿ ಅಂತೆ. ಅದನ್ನು ಸೇರಿಸಿ ಚಾರ್ಜ್ ಶೀಟ್ ನಲ್ಲಿ ಅದನ್ನು ಸೇರಿಸಿ ಚಾರ್ಜ್ ಶೀಟ್ ನಾನು ಹೇಳೋದು, ಈ ರೀತಿಯ ಸಂಖ್ಯೆಗಳು ಆರೋಪಗಳು ಹೊರಗೆ ಬಂದ ಸಂದರ್ಭದಲ್ಲಿ ಈ ಸದನದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋಂಥ ಸಂದರ್ಭ ಚರ್ಚೆ ಮಾಡಿ. ಅಲ್ಲಿ ನೀವು ಎಲ್ಲಿ ಚರ್ಚೆ ಮಾಡ್ಬೇಕು ಇದನ್ನ? ಸದನದಲ್ಲಿ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು, ಇದ್ಯಾರು ಬೇರೆಯವ್ರಿಗೆಲ್ಲ ಉತ್ತರ ಕೊಟ್ಟಿರೋದು. CT ರವಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ರಘುಮೂರ್ತಿ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಚರ್ಚೆ ಮಾಡಿ. ನೆಕ್ಕುಂಟಿ ಹೋಯ್ತಾ, ಇಲ್ಲ CT ರವಿ ಅವ್ರು ಯಾವ್ದಾದ್ರು ಸಂಬಂಧಿಕರಿಗೆ ಹೋಗಿದ್ಯಾ? ನಿಮ್ದೊಂದು ಸಮರ್ಥನೆ ಬರಬೇಕಾಗಿರೋದು, ವಸೂಲಾಗಬೇಕಾಗಿರೋದು ಬರೀ 17 ಕೋಟಿ. ಅದರಲ್ಲೂ ಎಷ್ಟು 4 ಕೋಟಿ ಏನೋ ಅಷ್ಟೇ ಬಂದ್ರೆ 4,50 ಲಕ್ಷ, 4.5 ಕೋಟಿ ಬಂದ್ರೆ ಮುಗಿದೋಯ್ತು. ಹಂಗಿದ್ರೆ ಈ ಕಾನೂನು ಎಲ್ರಿಗೂ ಅಪ್ಲೈ ಆಗ್ಲಿ ಸರ್. 10,000 ರೂಪಾಯಿ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗಿರ್ತಾನೆ, ಅವನಿಂದ 8,000 ರಿಕವರ್ ಆಗಿದೆ, ನೀವು ಹೋಗ್ಬಿಡಪ್ಪ ಅಂತ ಬಿಡ್ತೀರ. ಅವನ ಮೇಲೆ ಕ್ರಮ ಆಗತ್ತೆ ತಾನೆ, ಕೇಸ್ ಆಗತ್ತೆ ತಾನೆ, ಕೋರ್ಟ್ ಅಲ್ಲ. 10,000 ರೂಪಾಯಿ ಪಿಕ್ ಪಾಕೆಟ್, ಅವನಿಂದ 8,000 ರಿಕವರಿ ಆಯ್ತು, ಕಳಿಸ್ಬಿಡೋಣ. ಸನ್ಮಾನ್ಯ ಮೋದಿ ಅವರು ಏನಾದ್ರು ಒಂದು ಸ್ಪೆಷಲ್ ಆರ್ಡರ್ ಮಾಡಿ ಅಜಿತ್ ಹನ್ಮಕ್ನವ್ರಿಗೆ ಪವರ್ ಆಫ್ ಆರ್ಡರ್ ಕೊಟ್ಬಿಟ್ಟು ನೀವು ಹೇಳೋದ್ರೆಲ್ಲ ಜೈಲ್ಗೆ ಹೋಗ್ಬೇಕು ಅಂತ ನಾನು ಒಪ್ಕೋತೀನಿ. ಜನಸಾಮಾನ್ಯರ ಪ್ರಶ್ನೆ ಜೈಲ್ಗೆ ಹೋಗ್ಬೇಕು ಅಂತ ಹೇಳ್ತಿಲ್ಲ. ಸಿಸ್ಟಮ್ ಸಿಸ್ಟಮ್ ಕೇಸ್ ಪೆಂಡಿಂಗ್ ಇದೆ, ಎನ್ಕ್ವೈರಿ ಆಗಲಿ ಅದನ್ನೇ ಕೇಳ್ತಾ ಇದ್ದೀವಿ. ಕುಮಾರಸ್ವಾಮಿ ಜನರಲ್ಲಿ ಆರೋಪ ಬಂದಾಗ ಅವಾಗ ನೀವು ಅದನ್ನೇ ಹೇಳ್ತೀರ ನಾವು, ಅದನ್ನೇ ಹೇಳ್ತೀರ ನಾವು. ಒನ್ ಸೆಕೆಂಡ್ ಸರ್, ಪ್ಲೀಸ್ ಸರ್. ಇವರು ಕಾಂಗ್ರೆಸ್ಸಿನ ಮಾನಸಿಕತೆ ಹೇಗಿದೆ ಅಂತ ಹೇಳಿದ್ರೆ, ಯಾರ್ದ ಮೇಲೆ ಆರೋಪ ಬರುತ್ತೆ, ಅವನೇನೋ ಮಾಡಬಾರ್ದು ಮಾಡಿರ್ತಾನೆ, ಅವನ ಹಣ ತೊಗೊಂಬಂದು ವಾಪಸ್ ಕೊಟ್ಬಿಟ್ರೆ ಅವ್ನು ಕಳ್ಳ ಅಲ್ಲ ಅಂತ. ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರ ಮನೆಯವ್ರ ಮೇಲೆ ಆಪಾದನೆಗಳು ಬಂತು, ವಾಪಸ್ ಕೊಟ್ಬಿಟ್ರು ಸೈಟ್ಗಳನ್ನು. ಇವತ್ತು 1,000ಕ್ಕೂ ಹೆಚ್ಚು ಸೈಟ್ಗಳು ಇವತ್ತು ರದ್ದು ಮಾಡಿಸಿದ್ದಾರೆ. ಹಾಗೆ ಸಿಕ್ಕಾಪಟ್ಟೆ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ನಾನು ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ ಸರ್. ಜನಾರ್ದನ್ ರೆಡ್ಡಿ ಕೊಟ್ಟಿರೋದು ಏನು ಅಂದ್ರೆ, ಈ ವಿಷಯದಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಪ್ರಕರಣಗಳು ಬಾಕಿ ಇವೆ, ಬಿಜೆಪಿ ಪಾರ್ಟಿ ನಾನಿಲ್ಲ ಅಂತ ಹೇಳಲ್ಲ ಸರ್. ನಾನು ಹೇಳಕ್ ಕೊಟ್ಟಿರೋದು ಏನಂದ್ರೆ, ಈ ದೇಶದೊಳಗಡೆ, ಈ ರಾಜ್ಯದೊಳಗಡೆ ತುಂಬಾ ಜನದ ಮೇಲೆ ಕೇಸ್ಗಳಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ, ಮಾಡಬಾರ್ದು ಮಾಡಿದ್ದಾರೆ, ಎಲ್ಲದನ್ನು ಮಾಡಿ ನಾನು ಅದನ್ನು ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನಾನು ಹೇಳಕ್ ಕೊಟ್ಟಿರೋದು ಏನಂದ್ರೆ, ಇವರು ಏನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್, ಇವ್ರು ಏನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ಕದ್ದಿದ್ನಪ್ಪ ವಾಪಸ್ ಕೊಟ್ಬಿಟ್ಟಿದ್ದೀನಿ, ನಾನು ಕಳ್ಳ ಅಲ್ಲ ಅಂತ ಹೇಳುವಂತ ಹೇಗಾಗತ್ತೆ? ಹಾಗಾದ್ರೆ ಇವತ್ತು ಜೈಲ್ಗಳಲ್ಲಿ ಇದಾರಲ್ಲ, ಬಹಳ ಜನ ಮಾಡಬಾರ್ದನ್ನು ಮಾಡಿ ಜೈಲಲ್ಲಿ ಇರುವಂತವ್ರನ್ನ, ಹಾಗಾದ್ರೆ ಅವ್ರು ಒಪ್ಕೊಂಡಿರ್ತಾರೆ, ಬಿಟ್ಬಿಡ್ತಾರಾ? ಇಲ್ಲ, ಅಯೋಧ್ಯೆ ಅನುಭವ ನೀವು ಹೇಳ್ತಿದ್ದೀರಾ, ಮಂತ್ರಿ ನಿಮ್ಮ ಅನುಭವ ನೀವು ಹೇಳ್ತಾ ಇದ್ದೀರಾ. ಅಯೋಧ್ಯೆ ರಾಮ ಮಂದಿರದಲ್ಲಿ ಉಂಡಿ ಕದ್ದಿದ್ದ ಅನುಭವವನ್ನು ಹೇಳ್ತಾ ಸರ್. ಇನ್ನೊಂದು ಸ್ವಲ್ಪ ದಿನ ಹುಂಡಿ ಕಳ್ಳತನ ಪ್ರಕರಣ, ಅದರ SIT ವರದಿಯ ಬಗ್ಗೆ ದೇಶ ಮಟ್ಟದಲ್ಲಿ ಕಾಂಗ್ರೆಸ್ ಏನು ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಇದೆ ನನಗೆ. ಯಾಕಂದ್ರೆ ಅಲ್ಲೂ 2 ಮೇಲೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ SIT ಅವರು.
ಈಗ SIT ಕ್ಲೀನ್ ಚಿಟ್ ಕೊಟ್ಟಿದ್ದೀವಿ, ನಾವು ವಾಪಸ್ ಟ್ರಸ್ಟಲ್ಲಿ ತಗೊಳ್ತೀವಿ ಅನ್ನೋದಾದ್ರೆ ಕಾಂಗ್ರೆಸ್ನವರಲ್ರಿ, ಜನಸಾಮಾನ್ಯರು ಒಪ್ಪೋದಿಲ್ಲ ಅದನ್ನ. ಜನಸಾಮಾನ್ಯರು ಒಪ್ಪೋದಿಲ್ಲ ಅದನ್ನ. SIT ಒಂದ್ ಕಡೆ ಇಡಿ, ಕಾಂಗ್ರೆಸ್ ಒಂದ್ ಕಡೆ ಇಡಿ, ನಿಮ್ ಸಂಘ ಪರಿವಾರದ ನಾಯಕರು ಏನ್ ಹೇಳಿದ್ರು? ಏನ್ ಹೇಳಿದ್ರು? ಅರೆ ದಿವ್ಸಕ್ಕೊಂದೊಂದು ಯಾಕೆ ಬದಲಾಯಿಸ್ತೀರಾ ಸರ್ ಅದ್ರ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಮಾಡೋದಾದ್ರೆ ಘಟನೆಗೆ ಅವರೇ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಹೌದು. ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ ಅವಮಾನ? ಮತ್ತೆ 89 ಕೋಟಿ ಕಳ್ಳತನ ಆಗಿದೆ ಅಂತ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ, ಅದಕ್ಕಿಂತ ವಿಷಾದ ಬೇಕಾ? ಆಗಿದೆ ಅಂತ ಹೇಳಿಲ್ಲ, ಆರೋಪ ಬಂದು ದಯಮಾಡಿ ಏನ್ ಮಾತಾಡ್ತೀರಿ? ಡಾಕ್ಯುಮೆಂಟ್ ತಕ್ಷಣ ಸರ್. ಸರ್ 87 ಫ್ಲೋರ್ ಆಫ್ ದ ಹೌಸ್ ಸರ್ 187 ಕೋಟಿ ಅಲ್ಲ, 89 ಕೋಟಿ ಅಂತ ಹೇಳಿದ್ರು. ಒಪ್ಕೊಂಡಿದ್ದಾರೆ. ರಿಕವರಿ ಆಗಿದೆಯಲ್ಲ ಅದನ್ನ ಹೇಳಿ. ರಮೇಶ್ ಸರ್ ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.